ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿತ್ಸ್ ಫ್ಯಾಷನ್. ಎಗ್ ಇಲ್ದೇ ಮೈದಾ ಇಲ್ದೇ ಮನೇಲಿನೇ ಈಸಿಯಾಗಿ ಯಾವ ರೀತಿ ಮ್ಯಾಂಗೋ ಕೇಕ್ನ ಮಾಡೋದು ಅನ್ನೋದನ್ನು ನಾನಿವತ್ತು ತೋರಿಸ್ಕೊಡ್ತೀನಿ. ಸಾಮಾನ್ಯವಾಗಿ ದೊಡ್ಡವ್ರಿಗಾಗಲಿ ಅಥವಾ ಕೆಲವೊಬ್ಬರು ಚಿಕ್ಕ ಮಕ್ಕಳಿಗಾಗಲಿ ಎಗ್ ಹಾಕಿರುವಂಥ ಕೇಕ್ ಇಷ್ಟ ಆಗೋದಿಲ್ಲ. ಕೆಲವೊಬ್ಬರು ಪ್ಯೂರ್ ವೆಜಿಟೇರಿಯನ್ಸ್ ಕೂಡ ಇರ್ತಾರೆ. ಅಂಥವ್ರಿಗೆ ಈ ಒಂದು ಕೇಕ್ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಮನೇಲಿರುವಂತಹ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಬೋದು. ಈ ಕೇಕ್ ರೆಡಿ ಮಾಡೋದಕ್ಕೆ ಮೊದಲಿಗೆ ಇದಕ್ಕೆ 1 ಕಪ್ ಆಗುವಷ್ಟು ಸೂಜಿ ರವೆ, ಅರ್ಧ ಕಪ್ಪು ಸಕ್ಕರೆ, ಹಾಗೆಯೇ ಬೇಕಿಂಗ್ ಪೌಡರು, ಮ್ಯಾಂಗೋ, 1/4 ಟೀ ಸ್ಪೂನಷ್ಟು ಏಲಕ್ಕಿ ಪೌಡರು, ಡ್ರೈ ಫ್ರೂಟ್ಸು, ಹಾಗೆಯೇ ಸ್ವಲ್ಪ ಟೂಟಿ ಫ್ರೂಟಿ, ನೆಕ್ಸ್ಟು ಒಂದು ಅರ್ಧ ಕಪ್ ಆಗುವಷ್ಟು ಕೆನೆ ಇರುವಂಥ ಹಾಲು, ಹಾಗೆಯೇ ತುಪ್ಪ ಬೇಕಾಗುತ್ತೆ. ಸೂಜಿ ರವೆ ಅಂತ ಹೇಳಿದರೆ 2 ಥರನಾಗಿ ಸಿಗುತ್ತೆ. ಒಂದು ಸ್ವಲ್ಪ ಜಿನುಗಿರುತ್ತೆ, ಅಂದರೆ ಸ್ವಲ್ಪ ಚಿಕ್ಕದಾಗಿರುತ್ತೆ ರವೆ ಥರ. ಇನ್ನೊಂದು ಸ್ವಲ್ಪ ದಪ್ಪ ರವೆ ಥರ ಇರುತ್ತೆ. ಅಂಥದ್ದನ್ನು ನೋಡಿಕೊಂಡು ಈ ಒಂದು ಕೇಕ್ನ ಮಾಡೋದಕ್ಕೆ ಸ್ವಲ್ಪ ದಪ್ಪ ಇರುವಂತಹ ಸೂಜಿ ರವೆನ ನೀವು ಚೂಸ್ ಮಾಡ್ಕೊಳ್ಳಿ, ಅಂದರೆ ಕೇಕು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಜಾರ್ಗೆ 1 ಕಪ್ ಆಗುವಷ್ಟು ಸೂಜಿ ರವೆನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಸೂಜಿ ರವೆಗೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಬೇಕಾಗುತ್ತೆ, ಅದನ್ನು ಕೂಡ ಹಾಕ್ಕೊಳ್ಬೇಕು. ನಾನು ತೊಗೊಂಡಿರೋಂಥ ಮ್ಯಾಂಗೋ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಅರ್ಧ ಕಪ್ಪಲ್ಲಿ ಸ್ವಲ್ಪ ಸಕ್ಕರೆನ ನಾನು ತೆಗಿತಾ ಇದ್ದೀನಿ. ನೀವು ತೊಗೊಂಡಿರೋಂಥ ಮ್ಯಾಂಗೋ ಸ್ವೀಟ್ ಇಲ್ಲದೇ ಇದ್ದರೆ ಸ್ವಲ್ಪ ಜಾಸ್ತಿ ಶುಗರ್ನ ಆ್ಯಡ್ ಮಾಡ್ಕೊಳ್ಬೇಕು, ತುಂಬ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೇಡಿ. ಹಾಗೆಯೇ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಡಿ, ಸ್ವಲ್ಪ ತರಿ ಇರಲಿ. ಈ ರೀತಿ ಗ್ರೈಂಡ್ ಮಾಡ್ಕೊಂಡಿರ್ತೀರಲ್ವ, ಇದನ್ನು ಸಾಣಿಸಿ ಸೈಡಲ್ಲಿ ಇಟ್ಕೊಂಡ್ಬಿಡಿ. ಇವಾಗ ನೋಡಿ, ಒಂದು ಹಣ್ಣಾಗಿರುವಂತಹ ಮ್ಯಾಂಗೋನ ತಗೊಂಡು ಅದನ್ನು ಕಟ್ ಮಾಡಿ ಅದರ ಒಂದು ಪಲ್ಪ್ನ 1 ಕಪ್ ಆಗುವಷ್ಟು ತೆಗೆದಿಟ್ಕೊಳ್ಬೇಕು. ಇವಾಗ 1 ಕಪ್ ಆಗುವಷ್ಟು ಮ್ಯಾಂಗೋ ಪಲ್ಪನ್ನು ತಗೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಇವಾಗಲೇ ನೀವು ಹಾಲನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಸ್ವಲ್ಪ ಅದನ್ನು ಗ್ರೈಂಡ್ ಮಾಡಿಕೊಂಡು ನಾನಿವಾಗ ಇಲ್ಲಿ ಕೆನೆ ಇರುವಂತಹ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡು ಮತ್ತೆ ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ. ಹಾಗೆಯೇ ನಾವು ಸಾಣಿಸಿ ಸೈಡಲ್ಲಿ ಇಟ್ಕೊಂಡಿದ್ವಲ್ವ, ಆ ಒಂದು ಪೌಡರ್ಗೆ 1 ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಈ ಮ್ಯಾಂಗೋ ಪ್ಯೂರಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಸ್ವಲ್ಪ ತುಪ್ಪನ ತಗೊಂಡು ಕರಗಿಸಿಟ್ಕೊಳ್ಬೇಕು, ಅಂದರೆ ಸ್ವಲ್ಪ ತಣ್ಣಗಿರಬೇಕು, ಬಿಸಿ ತುಪ್ಪ ಹಾಕೋದಕ್ಕೆ ಹೋಗಬೇಡಿ. ಅದು ತುಪ್ಪ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು 4 ಟೀ ಸ್ಪೂನಷ್ಟು ತುಪ್ಪನ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆಯೇ ಇವಾಗಲೇ ನೀವು ತುಪ್ಪನ ಹಾಕ್ಕೊಳ್ಬೋದು, ಅಥವಾ ಇದನ್ನು 1 ಅವರ್ ನಾವು ಸೆಟ್ ಆಗೋದಕ್ಕೆ ಬಿಡ್ತೀವಲ್ವ, ಅದಾದಮೇಲೂ ಕೂಡ ನೀವು ತುಪ್ಪನ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಇದನ್ನು 1 ಅವರ್ ರೆಸ್ಟಲ್ಲಿ ಇಡಬೇಕು. ಈ ರೀತಿ 1 ಅವರ್ ರೆಸ್ಟಲ್ಲಿ ಇಟ್ಟರೆ ಕೇಕು ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ. ಇವಾಗ 1 ಅವರ್ ಆದಮೇಲೆ ನನ್ನ ಹತ್ರ ಇರುವಂತಹ ಓಲ್ಡ್ ಕುಕ್ಕರಲ್ಲಿ ಒಂದು ಸ್ಟ್ಯಾಂಡನ್ನು ಇಟ್ಟು, ಹಾಗೆಯೇ ಇದಕ್ಕೆ ಗ್ಯಾಸ್ಕೆಟ್ನ ಹಾಕಬಾರ್ದು, ಜಸ್ಟ್ ವಿಸಲ್ ಇದ್ದರೆ ಸಾಕು. ಇದನ್ನು ಇಟ್ಟು ನಾನು ಇವಾಗ ಒಂದು 10 ನಿಮಿಷ ಪ್ರೀ ಹೀಟ್ ಮಾಡೋದಕ್ಕೆ ಲೋ ಫ್ಲೇಮಲ್ಲಿ ಇಡಬೇಕು. ಇವಾಗ 1 ಅವರ್ ಆಗಿದೆ ನೋಡಿ. ಸೂಜಿ ರವೆ ಮ್ಯಾಂಗೋ ಪ್ಯೂರಿ ಜೊತೆ ತುಂಬ ಚೆನ್ನಾಗಿ ಸೆಟ್ ಆಗಿರುತ್ತೆ. ಇವಾಗ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಇದಕ್ಕೆ ಇವಾಗ ನಾನು ತೊಗೊಂಡಿರುವಂತಹ ಟೂಟಿ ಫ್ರೂಟಿ ಏನಿದೆ ಅದನ್ನು ಸ್ವಲ್ಪ ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ತೀನಿ. ನೀವು ಬೇಕಿದ್ದರೆ ಡ್ರೈ ಫ್ರೂಟ್ಸ್ ಅಷ್ಟೇ ಹಾಕ್ಕೊಳ್ಬೋದು. ಟೂಟಿ ಫ್ರೂಟಿ ಇದು ಆಪ್ಷನಲ್ಲು, ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತೀನಿ. ಹಾಗೆಯೇ ಬೇಕಿಂಗ್ ಪೌಡರ್ನ
1 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಹಾಕ್ಕೊಳ್ಬೇಕು. ಬೇಕಿಂಗ್ ಪೌಡರ್ ಹಾಕ್ಕೊಳ್ದೇ ಇದ್ದರೆ ಕೇಕು ಸ್ಪಾಂಜಿಯಾಗಿ ಬರೋದಿಲ್ಲ. ಬೇಕಿಂಗ್ ಪೌಡರ್ ಹಾಕೋದನ್ನು ಮಾತ್ರ ಮಿಸ್ ಮಾಡಬೇಡಿ. ನೆಕ್ಸ್ಟು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ಲಮ್ಸ್ ಇಲ್ಲದೆ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ಕೇಕ್ ಬ್ಯಾಟರ್ ಇವಾಗ ರೆಡಿ ಆಗಿದೆ. ಇವಾಗ ನಾನು ಮೊದಲಿಗೆ ಒಂದು ಕೇಕ್ ಟಿನ್ನಿಗೆ ಬಟರ್ ಪೇಪರ್ನ ಒಂದು ಸೈಜಲ್ಲಿ ಕಟ್ ಮಾಡಿ ಅದಕ್ಕೆ ಸೆಟ್ ಮಾಡಿ ಸೈಡಲ್ಲಿ ಕೂಡ ಬಟರ್ ಪೇಪರ್ನ ಹಾಕಿ ನಾನು ರೆಡಿ ಮಾಡಿಟ್ಟಿದ್ದೀನಿ. ನಿಮ್ಮ ಮನೆಯಲ್ಲಿ ಕೇಕ್ ಟಿನ್ ಏನಾದರೂ ಇಲ್ಲದೇ ಇದ್ದರೆ ನೋ ಪ್ರಾಬ್ಲಮ್. ನಿಮ್ಮ ಮನೇಲಿರೋವಂತಹ ಟಿಫಿನ್ ಬಾಕ್ಸ್ ಅಥವಾ ಯಾವುದಾದ್ರೂ ಚಿಕ್ಕ ಪಾತ್ರೆ ಕೂಡ ಇದ್ದರೂ ಕೂಡ ಅದರಲ್ಲಿ ನೀವು ಈ ಒಂದು ಕೇಕ್ ಬ್ಯಾಟರ್ನ ಹಾಕಿ ನೀವು ಮನೇಲಿ ಕೇಕ್ನ ರೆಡಿ ಮಾಡ್ಕೊಳ್ಬಹುದು. ಈ ಕೇಕ್ ಬ್ಯಾಟರ್ನ ಇವಾಗ ಕೇಕ್ ಟಿನ್ಗೆ ಹಾಕ್ಕೊಳ್ಬೇಕು. ನೀಟಾಗಿ ಎಲ್ಲದನ್ನು ಹಾಕ್ಕೊಂಡಾದ್ಮೇಲೆ ಈ ಒಂದು ಕೇಕ್ ಟಿನ್ನ ಈ ರೀತಿ ಟ್ಯಾಪ್ ಮಾಡಬೇಕು. ಈ ರೀತಿ ಟ್ಯಾಪ್ ಮಾಡೋದ್ರಿಂದ ಕೇಕ್ ಬ್ಯಾಟರು ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಅಲ್ಲದೆ ಯಾವುದೇ ರೀತಿ ಲಮ್ಸ್ ಕೂಡ ಇದ್ದರೆ ಅದು ಕೂಡ ಕ್ಲಿಯರಾಗಿ ಈ ರೀತಿ ನೀಟಾಗಿ ಅದು ಕೇಕ್ ಬ್ಯಾಟರು ಈ ಒಂದು ಟಿನ್ನಲ್ಲಿ ಸೆಟ್ ಆಗುತ್ತೆ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಳ್ಬೇಕು. ನಿಮಗೆ ಯಾವ ರೀತಿಯಾಗಿರುವಂಥ ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಎಲ್ಲ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ಕೊಳ್ಳಿ. ಅಲ್ಲದೆ ನಾನಿಲ್ಲಿ ಸ್ವಲ್ಪ ಟೂಟಿ ಫ್ರೂಟಿನ ಉಳಿಸಿದ್ದೆ ಅಲ್ವಾ, ಈ ಒಂದು ಟೂಟಿ ಫ್ರೂಟಿನ ಕೂಡ ಇದರಲ್ಲಿನೇ ಹಾಕ್ಕೊಳ್ತೀನಿ. ನೀವು ಬೇಕಿದ್ದರೆ ಚಾಕೋ ಚಿಪ್ಸ್ ಅಂತ ಸಿಗುತ್ತಲ್ವ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ ಇವಾಗ ರೆಡಿ ಆಗಿದೆ. ಕುಕ್ಕರ್ನ 10 ನಿಮಿಷ ಪ್ರೀ ಹೀಟಿಗೆ ಇಟ್ಟಿದ್ವಿ ಅಲ್ವಾ, ಇವಾಗ 10 ನಿಮಿಷ ಆಗಿದೆ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೇಕ್ ಬ್ಯಾಟರಿನ ಟಿನ್ ಏನಿದೆ ಇದನ್ನು ಕುಕ್ಕರ್ ಒಳಗಡೆ ಇಟ್ಟು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಡಿ. ಇವಾಗ 35 to 40 ಮಿನಿಟ್ಸು ಇದನ್ನು ಲೋ ಫ್ಲೇಮಲ್ಲೇ ಇಟ್ಟು ಬೇಕಾಗೋದಕ್ಕೆ ಬಿಡಿ. ನೆಕ್ಸ್ಟು 40 ಮಿನಿಟ್ಸ್ ಆದಮೇಲೆ ಕುಕ್ಕರ್ ಲಿಡ್ನ ಹೊರಗಡೆ ತೆಗೆದು ಯಾವುದಾದ್ರೂ ಒಂದು ಸ್ಟಿಕ್ ಇದ್ದರೆ ಅದನ್ನು ಅದರೊಳಗಡೆ ಚುಚ್ಚಿ ನೋಡಬೇಕು. ಆಗ ನಿಮಗೆ ಅದು ಪೂರ್ತಿಯಾಗಿ ಬೇಕಾಗಿದ್ದರೆ ಆ ಒಂದು ಸ್ಟಿಕ್ಕಿಗೆ ಆ ಒಂದು ಕೇಕ್ ಬ್ಯಾಟರ್ ಅಂಟ್ಕೊಳ್ಳೋದಿಲ್ಲ. ಅಕಸ್ಮಾತಾಗಿ ಅದೇನಾದ್ರೂ ನೀಟಾಗಿ ಬೆಂದಿಲ್ಲ, ಇನ್ನೂ ಸ್ವಲ್ಪ ಸ್ಟಿಕ್ಕಿ ಆಗಿದೆ ಅಂತಂದರೆ ಮತ್ತೆ ಕುಕ್ಕರ್ ಲಿಡ್ನ ಹಾಕಿ ನೀವು ಒಂದು 10 ಮಿನಿಟ್ಸು ಮತ್ತೆ ಬೇಕ್ ಮಾಡಬೇಕು. ಇವಾಗ ನೋಡಿ ಒಂದು 40 ಮಿನಿಟ್ಸ್ಗೆ ಕೇಕ್ ರೆಡಿ ಆಗಿದೆ. ಇದನ್ನ ಹೊರಗೆ ತೆಗೆದು ಈ ರೀತಿ ಒಂದು ಬಟ್ಟೆಯಿಂದ ಕವರ್ ಮಾಡಿ ಅದನ್ನು ಸೈಡಲ್ಲಿ ಇಡಬೇಕು. ನೆಕ್ಸ್ಟ್ ಒಂದು ಹಾಫ್ ಆನ್ ಅವರ್ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನೀವು ಈ ರೀತಿ ಬಟರ್ ಪೇಪರ್ನ ತೆಗಿಬೇಕಾಗತ್ತೆ. ಬಿಸಿ ಇರುವಾಗಲೇ ತೆಗಿಲಿಕ್ಕೆ ಹೋದರೆ ಮತ್ತೆ ಕೇಕು ಬ್ರೇಕ್ ಆಗುವಂತಹ ಚಾನ್ಸ್ ಇದೆ. ಹಾಗಾಗಿ ತಣ್ಣಗಾದ್ಮೇಲೆ ನಿಧಾನಕ್ಕೆ ಬಟರ್ ಪೇಪರ್ನ ತೆಗೀರಿ. ನೋಡಿ ಕಲರ್ ಯಾವ ರೀತಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬೇಕಾಗಿದೆ, ತುಂಬಾ ಸ್ಪಾಂಜಿಯಾಗಿಯೇ ಬಂದಿದೆ. ನೋಡಿದ್ರಿ ಅಲ್ವಾ ಈಸಿಯಾಗಿ ಮನೇಲಿ ಕೇಕ್ನ ಯಾವ ರೀತಿ ಮಾಡೋದು ಅಂತ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ಕೂಡ ಮನೇಲಿ ಈ ಒಂದು ಕೇಕ್ನ ಟ್ರೈ ಮಾಡಿ ಯಾವ ರೀತಿ ಕೇಕ್ ಆಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.